ಸುದ್ದಿ ನೋಡೋಣ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ದೋಖಾ ಆಗಿರೋದಿದು. ಹೇಗೆಲ್ಲ ಇವರು ಷಡ್ಯಂತ್ರವನ್ನ ಮಾಡಿದ್ರು, ಪರೀಕ್ಷೆಯಲ್ಲಿ ಅಕ್ರಮವನ್ನ ಎಸಗಿದ್ರು ಅನ್ನೋದು ಈಗ ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಕೆಪಿಎಸ್ಸಿ ಅಕ್ರಮ, ನೇಮಕಾತಿ ಪರೀಕ್ಷೆಗೂ ಮುನ್ನ ಪ್ರಶ್ನೆ ಪತ್ರಿಕೆ ಲೀಕ್, ಅಭ್ಯರ್ಥಿಗಳಿಗೆ ರೆಸಾರ್ಟ್ನಲ್ಲಿ ತರಬೇತಿಯನ್ನ ಕೊಟ್ಟಿದ್ರು ಅನ್ನುವಂತ ವಿಚಾರ ತಿಳಿದು ಬಂದಿದೆ. ಇಡಿ ದಾಳಿಯಿಂದ ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗಿದೆ. ಇಡಿ ಅಧಿಕಾರಿಗಳು, ಮಾಜಿ ಅಧಿಕಾರಿ ಯಾರಿದ್ದಾರೆ ಶಿವಶಂಕರಪ್ಪ, ಇವರ ಮನೆಯಲ್ಲಿ ಸುಮಾರು 42 ಗಂಟೆಗಳ ಕಾಲ ನಿರಂತರವಾಗಿ ತಲಾಶ್ ಮಾಡಿದಾಗ ಕೆಲವು ಮಹತ್ವದ ದಾಖಲೆಗಳು, ಕೆಲವು ಡಾಕ್ಯುಮೆಂಟ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ ತಿಳಿದಿರುವಂತ ವಿಚಾರ ಏನ್ ಕೇಳಿದ್ರೆ, ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಗರಣ ಆಗಿರೋದು ತಿಳಿದು ಬಂದಿದೆ. ಹೇಗೆಲ್ಲ ಹಗರಣ ಆಗಿದೆ ಅಂತ ಕೇಳಿದ್ರೆ, ಅಭ್ಯರ್ಥಿಗಳಿಗೆ ರೆಸಾರ್ಟ್ನಲ್ಲಿ ತರಬೇತಿಯನ್ನು ಕೊಟ್ಟಿದ್ರು ಅನ್ನುವಂತ ಮಹಾ ಷಡ್ಯಂತ್ರ ಈಗ ಬಯಲಾಗಿದೆ. ಇಡಿ ದಾಳಿಯಿಂದ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ.